ಇಂಥ ಸುಲಭದ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀಯಲ್ಲ ನೀನು. ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ಇಲ್ಲಿ ಬಂದು ಈ ಕೆಲಸ ಮಾಡಿ ನೋಡಿ, ಆಗ ಗೊತ್ತಾಗತ್ತೆ ಸುಲಭದ ಕೆಲಸ ಯಾವುದು, ಕಷ್ಟದ ಕೆಲಸ ಯಾವುದು ಅಂತ. ಏನು ನಾನು ಮಾಡದೇ ಇರೋ ಕೆಲಸನ ನೀನು 1 ಗಂಟೆಯಲ್ಲಿ ಮಾಡೋದು, ನಾನು 2 ನಿಮಿಷದಲ್ಲಿ ಕಿತ್ತು ಬಿಸಾಕ್ಬಿಡ್ತೀನಿ. ಇನ್ನೂ ಒಂದು ಸ್ವಲ್ಪ ಹೊತ್ತಿಗೆ ಅಡುಗೆ ರೆಡಿ ಆಗುತ್ತೆ, ಮೊದಲು ಅದನ್ನ ಕತ್ತರಿಸಿ ಬಿಸಾಕಿ. ನನಗೆ ಹೇಳಕ್ಕೆ ಬಂದ್ಬಿಟ್ರು. ಮರ್ಯಾದೆಯಾಗಿ ಏನಾದರೂ ಒಂದು ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಹೆಂಗಸರ ವಿಷಯದಲ್ಲಿ ಮೂಗು ತುರ್ಸಕ್ಕೆ ಬಂದಿದ್ದಾರೆ. ಹೋಗ್ಲಿ ಬಿಡು ಕುಮುದ, ಅವನೇನೋ ಹೇಳ್ತಾನೆ ಅಂತ ನೀನು ಮಾತಿಗೆ ಮಾತು ಕೊಡ್ತಾ ಹೋದ್ರೆ ಅದು ಬೆಳ್ಕೊಂಡು ಹೋಗ್ತಾನೇ ಇರುತ್ತೆ. ಸುಮ್ಮನೆ ಇದ್ರೆ ಇವ್ರ ಗುಣಗಾನ ನಿಲ್ಲೋದಿಲ್ವಲ್ಲ, ಅದಕ್ಕೆ ಮಾತಾಡಿನೇ ಇವ್ರ ಬಾಯಿ ಮುಚ್ಚಿಸ್ಬೇಕು. ಅಕ್ಕ ಅದೇನಂತ ನೋಡು ಹೋಗಿ. ಅಯ್ಯೋ ದೇವ್ರೆ, ಏನಮ್ಮ ಇದು ಇಷ್ಟೊಂದು ಘಾಟು? ಏನಮ್ಮ ಮಾಡ್ತಾ ಇದೆಯಾ? ಅದು ವಿಡಿಯೋ ನೋಡ್ತಾ ಪುಳಿಯೋಗರೆ ಗೊಜ್ಜು ಮಾಡೋಣ ಅಂತ ಹೋದೆ, ಎಣ್ಣೆ ಹಾಕ್ದೆ ಇದನ್ನೆಲ್ಲ ಉರಿಯಕ್ಕೆ ಹೋಗಿ ಸೀದೋಯ್ತು. ನೀನು ನಡಿಯಮ್ಮ ಬೇಗ, ಅದನ್ನ ಆಮೇಲೆ ಮಾಡ್ಕೊಂಡ್ರೆ ಆಯ್ತು, ನಡಿ ಬೇಗ ಬಾ. ಏನೇ ಯಶೋದ, ಒಗ್ಗರಣೆ ಘಾಟ್ಗೆ ನಿನ್ ಸೊಸೆ ಇಷ್ಟೊಂದು ಕೆಮ್ತಾ ಇದ್ದಾಳಲ್ಲೇ? ಓ ಗೊತ್ತಾಯ್ತು ಬಿಡು, ವಿಶೇಷ ಇದ್ದಾಗ ಹೀಗೆ ಆಗೋದು ಕಣೆ. ಆಮೇಲೆ ವಾಸನೆ ಘಾಟು ಯಾವುದೂ ಆಗ್ಬರಲ್ಲ. ನೀರು ಕುಡಿದ್ರು ಏನೇ ತಿಂದ್ರೂ ವಾಂತಿ ಆಗತ್ತೆ. ಅದು ಸರಿ, ಎಷ್ಟು ತಿಂಗಳು ಇವಳಿಗೀಗ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಕಮಲಮ್ಮ, ಅವಳು ಅಡುಗೆ ಮಾಡೋದಕ್ಕೆ ಹೋಗಿ ಹಾಗೆ ಕೆಂತಿದ್ದಾಳೆ ಅಷ್ಟೇ. ನೀವು ಅಂದ್ಕೊಂಡಿರೋ ಹಾಗೆ ವಿಶೇಷ ಏನೂ ಇಲ್ಲ. ಹೀಗಿಲ್ಲದೆ ಇದ್ರೂ ಮುಂದೆ ಆಗ್ತಾಳೆ ಬಿಡು.